ಹಲೋ ನಮಸ್ಕಾರ ವೀಕ್ಷಕರೇ, ಯುನಿಕ್ ಟೆಕ್ ವರ್ಲ್ಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ವಿಶ್ವ ಯುದ್ಧ ಮುಗಿದ ಬಳಿಕ ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್ ನಡುವೆ ನಡೆದಿದ್ದು ಶೀತಲ ಸಮರ. ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಪ್ರಭುತ್ವ ಸಾಧಿಸಬೇಕೆಂದು ಹಠಕ್ಕೆ ಬಿದ್ದು ಬಾಹ್ಯಾಕಾಶ ಯುದ್ಧ ಆರಂಭಿಸಿದವು. 1957ರಲ್ಲಿ ಸೋವಿಯತ್ ರಷ್ಯಾ ಮೊಟ್ಟ ಮೊದಲ ಬಾರಿಗೆ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿ ಯಶಸ್ಸು ಕಂಡಿತು. ಇದು ಅಮೆರಿಕವನ್ನು ಹೊಟ್ಟೆ ಹುರಿಯುವಂತೆ ಮಾಡಿತು. ನಂತರ ಸೋವಿಯತ್ ರಷ್ಯಾ ಸ್ಪುಟ್ನಿಕ್ ಬಾಹ್ಯಾಕಾಶದ ಕಕ್ಷೆಗೆ ಸೇರಿಸಿ ಯಶಸ್ಸು ಕಂಡಿತು. ನಂತರ ಅಮೆರಿಕ ಕೂಡ ತನ್ನ ಬಾಹ್ಯಾಕಾಶಕ್ಕೆ ಉಪಗ್ರಹವನ್ನು ಕಳಿಸುತ್ತೆ. 3 ವರ್ಷ ನಂತರ ಯೂರಿ ಗ್ಯಾಗ್ರಿ ಬಾಹ್ಯಾಕಾಶಕ್ಕೆ ಹೋಗಿ ಬರುತ್ತಾರೆ. ಇದು ಮೊದಲ ಮಾನವ ಸಹಿತ ಉಪಗ್ರಹವಾಗಿದೆ. ಇದು ಜಗತ್ತಿನ ಪಾಲಿಗೆ ದೊಡ್ಡ ಮೈಲಿಗಲ್ಲು ಆಗಿದೆ. ಕೂಡಲೇ ಎಚ್ಚೆತ್ತ ಅಮೆರಿಕ ಅಧ್ಯಕ್ಷರು ಒಂದು ಸಭೆ ಕರೆಯುತ್ತಾರೆ. ಬಾಹ್ಯಾಕಾಶ ವಿಚಾರದಲ್ಲಿ ಹೇಗಾದರೂ ಮಾಡಿ ಸೋವಿಯತ್ ರಷ್ಯಾವನ್ನು ಹಿಂದಿಕ್ಕಬೇಕೆಂದು ಸಭೆಯಲ್ಲಿ ನಿರ್ಧರಿಸುತ್ತಾರೆ. ಏನು ಮಾಡಬೇಕೆಂದು ಕೊಂಡಾಗ ಹೊಳೆದಿದೆ ಚಂದ್ರಯಾನ ಐಡಿಯಾ. ಜಗತ್ತಿನ ಮುಂದೆ ಅಮೆರಿಕ ಅಧ್ಯಕ್ಷರು 1961ರಲ್ಲಿ ಭಾಷಣ ಮಾಡುತ್ತಾರೆ. ಚಂದ್ರಲೋಕಕ್ಕೆ ಮನುಷ್ಯನನ್ನು ಕಳುಹಿಸುತ್ತೆ ಎಂದು ಹೇಳಿ ಅಚ್ಚರಿ ಕೊಟ್ಟಿದ್ದರು. ನಂತರ ಅಮೆರಿಕದ ನಾಸಾ ಕೆಲಸ ಆರಂಭಿಸುತ್ತೆ. ಆಗ ಕಂಪ್ಯೂಟರ್ ಆರಂಭದ ಹಂತದಲ್ಲಿತ್ತು. ಬಾಹ್ಯಾಕಾಶ ಎಂದು ಅಮೆರಿಕ ನಾಮಕರಣ ಮಾಡುತ್ತೆ. ಈ ವೇಳೆ 3 ಗಗನಯಾತ್ರಿಗಳು ಸಾವನ್ನಪ್ಪುತ್ತಾರೆ. ನಂತರ ಅಮೆರಿಕ ಪರೀಕ್ಷೆಗಳನ್ನು ಮಾಡಿ ಅಪೋಲೋ ಎಂದು ನಾಮಕರಣ ಮಾಡಿತು. ಮುಂದಿನ 3 ಮಿಷನ್ಗಳಲ್ಲಿ ಅಮೆರಿಕ ಅಭ್ಯಾಸ ಮಾಡುತ್ತೆ. ಜೂನ್ 16ಕ್ಕೆ 1969ರಲ್ಲಿ ಅಪೋಲೋ 11ರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಮೈಕಲ್ ಕಾಲಿನ್ಸ್ ಮತ್ತು ಎಡ್ವಿನ್ ಬಜ್ ಚಂದ್ರನ ಹತ್ರ ಹೊರಡುತ್ತಾರೆ. ನೀಲ್ ಮತ್ತು ಎಡ್ವಿನ್ ಚಂದ್ರನ ಅಂಗಳಕ್ಕೆ ಇಳಿಯುತ್ತಾರೆ. ಅಲ್ಲಿನ ಕೆಲವೊಂದು ಮಾಹಿತಿಯನ್ನು ತರುತ್ತಾರೆ. ಜುಲೈ 20, 1969 ಅಮೆರಿಕದ ಗಗನಯಾತ್ರಿ ನೀಲ್ ಆರ್ಮ್ಸ್ಟ್ರಾಂಗ್ ಮೊದಲ ಬಾರಿ ಚಂದ್ರನ ಮೇಲೆ ಕಾಲಿಟ್ಟು ಬಂದಿದ್ದರು. ಅವತ್ತು ಜಗತ್ತಿನ ಇತಿಹಾಸದಲ್ಲೇ ವಿಶ್ವದ ದೊಡ್ಡಣ್ಣ ಅಮೆರಿಕ ಇತಿಹಾಸ ಸೃಷ್ಟಿಸಿತ್ತು. ಇಲ್ಲಿಗೆ ಅಮೆರಿಕ ಹೊಸ ಚರಿತ್ರೆ ಸೃಷ್ಟಿಸಿ ಎಲ್ಲರನ್ನೂ ನಿಬ್ಬೆರಗಾಗುವಂತೆ ಮಾಡುತ್ತೆ. 50 ವರ್ಷಗಳ ಹಿಂದೆ ಚಂದ್ರನ ಮೇಲೆ ನಡೆದಾಡಿ ಬರೋದಂದ್ರೆ ಸುಮ್ಮನೆ ಮಾತಾಗಿರಲಿಲ್ಲ. ಹೀಗೆ ನೀಲ್ ಆರ್ಮ್ಸ್ಟ್ರಾಂಗ್ ನಂತರ ಅಮೆರಿಕದ 12 ಗಗನಯಾತ್ರಿಗಳು ಚಂದ್ರನ ಅಂಗಳಕ್ಕೆ ಹೋಗಿ ಬಂದಿದ್ದಾರೆ. ಅಮೆರಿಕದ ಮೂನ್ ಲ್ಯಾಂಡಿಂಗ್ ಸುಳ್ಳು ಎಂದು ರಷ್ಯಾ ಹೇಳುತ್ತೆ. ಚಂದ್ರನ ಅಂಗಳದಲ್ಲಿ ಗಾಳಿಯೇ ಇಲ್ಲ ಎಂದ ಮೇಲೆ ಅಮೆರಿಕ ಧ್ವಜ ಹೇಗೆ ಹಾರಾಡಿತು? ಗುರುತ್ವಾಕರ್ಷಣೆ ಇಲ್ಲದ ಮೇಲೆ ಗಗನಯಾತ್ರಿಗಳ ಹೆಜ್ಜೆ ಗುರುತುಗಳು ಮೂಡಿದ್ದಾದ್ರೂ ಹೇಗೆ? ಚಂದ್ರನ ಗಗನಯಾತ್ರಿಗಳು ತಂದಿದ್ದ ಕಲ್ಲು ಎಲ್ಲಿ ಹೋದವು ಎಂದು ಸೋವಿಯತ್ ಪ್ರಶ್ನೆ ಮಾಡುತ್ತೆ. ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಅಮೆರಿಕದ ನಾಸಾ ಉತ್ತರ ಕೊಡುತ್ತೆ. ಅಮೆರಿಕ ಚಂದ್ರನ ಲೋಕಕ್ಕೆ ತೆಗೆದುಕೊಂಡು ಹೋದ ಧ್ವಜ ಸಾಮಾನ್ಯ ಧ್ವಜವಾಗಿರಲಿಲ್ಲ. ಧ್ವಜದಲ್ಲಿ ಅಲ್ಯೂಮಿನಿಯಂ ರಾಡ್ನಿಂದ ಕೂಡಿರುತ್ತೆ. ಸ್ಟ್ರಿಂಗ್ ರೀತಿ ಕೆಲಸ ಮಾಡುತ್ತಿತ್ತು. ಹೀಗಾಗಿ ಬಾವುಟ ಹಾರಾಡಿದಂತೆ ಭಾಸವಾಗುತ್ತದೆ ಎಂದು ನಾಸಾ ಉತ್ತರ ನೀಡಿತು. ಫೋಟೋ ತೆಗೆದಾಗ ನಕ್ಷತ್ರ ಯಾಕೆ ಕಾಣಿಸಲಿಲ್ಲ ಅನ್ನೋ ಪ್ರಶ್ನೆಗೆ ಮೂನ್ ಲ್ಯಾಂಡಿಂಗ್ ಆಗಿದ್ದು ಬೆಳಿಗ್ಗೆ ಹೊತ್ತು. ಈ ಸಮಯದಲ್ಲಿ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿತ್ತು. ಗಗನಯಾತ್ರಿಗಳಿಗೆ ಕಾಣಿಸುತ್ತಿತ್ತು. ಆದರೆ ನಕ್ಷತ್ರಗಳು ಕ್ಯಾಮರಾ ಕಣ್ಣಿಗೆ ಕಾಣಿಸುತ್ತಿರಲಿಲ್ಲ ಎಂದು ನಾಸಾ ಸ್ಪಷ್ಟನೆ ನೀಡುತ್ತೆ. ಈ ಎಲ್ಲ ಸ್ಪಷ್ಟನೆಗಳನ್ನು ನೀಡಿದರೂ ಸೋವಿಯತ್ ಯೂನಿಯನ್ ಇದು ಕಾಗಕ್ಕ ಗೂಬಕ್ಕನ ಕತೆ ಎಂದು ಹೇಳುತ್ತೆ. ನೀಲ್ ಆರ್ಮ್ಸ್ಟ್ರಾಂಗ್ ಹೋದ ನಂತರ 9 ಮಂದಿ ಗಗನಯಾತ್ರಿಗಳು ಹೋಗಿ ಬಂದಿದ್ದಾರೆ. 1973 ನಂತರ ಯಾವ ದೇಶಗಳು ಚಂದ್ರಯಾನಕ್ಕೆ ಹೋಗಿಲ್ಲ. ಅಮೆರಿಕದ ಜನ ಚಂದ್ರಯಾನಕ್ಕೆ ಯಾಕೆ ಇಷ್ಟು ಹಣ ಖರ್ಚು ಮಾಡಬೇಕು? ಈ ಹಣವನ್ನು ಬೇರೆದಕ್ಕೆ ಬಳಸಬಹುದಲ್ಲ ಎಂಬ ಚರ್ಚೆಗಳು ಬಂದಿದ್ದವು. ಅಮೆರಿಕ ಪ್ರತಿಷ್ಠೆಯ ಕಾರಣಕ್ಕಾಗಿ ಚಂದ್ರಯಾನ ಕೈಗೊಂಡಿತ್ತು. ಈ ಚಂದ್ರಯಾನ ಅಸಲಿಯೋ ನಕಲಿಯೋ ಅನ್ನೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯುನಿಕ್ ಟೆಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.